ಕೆಎನ್ ರಾಜಣ್ಣ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ರಾಜಣ್ಣ ಅವರ ಭೇಟಿ ಸಹಜವಾಗಿ ರಾಜಕಾರಣದಲ್ಲಿ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿತ್ತು. ಇದೀಗ ಡಿಕೆ ಶಿವಕುಮಾರ್ ಅವರು ಈ ಭೇಟಿಗೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ನನಗೂ ಆಪ್ತರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕೂಡ ಸಿದ್ದರಾಮಯ್ಯ ಅವರ ಆಪ್ತನೇ ಅಂತ ಹೇಳಿದ್ದಾರೆ. ಅಣ್ಣ ತಮ್ಮೆಂದರು ಅಂದಮೇಲೆ ಜಗಳ ಆಡ್ತಾರೆ, ಕಲಹ ಇರುತ್ತೆ. ರಾಜಣ್ಣ ಈ ಹಿಂದೆ ಏನೇ ಹೇಳಿದ್ರು ನನಗೆ ಬೇಸರ ಇಲ್ಲ. ನಮ್ಮದು ಸೋದರರ ಸಂಬಂಧ, ಸ್ನೇಹ ಕಲಹ ಎಲ್ಲವೂ ಸಾಮಾನ್ಯ. ನಮ್ಮ ಪಕ್ಷದವರನ್ನ ನಾನು ಭೇಟಿಯಾದ್ರೆ ತಪ್ಪೇನು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ನಾನು ಮಾತಾಡಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಎಲ್ಲರೂ ಕೊಲೀಗ್ಸ್, ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ನನಗೆ ಯಾರ ಬಗ್ಗೆನೂ ಏನ್ ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು ಉತ್ತರ ಕೊಟ್ಟಿರ್ತೀನಿ ಹೊರತು ನಾನು ಯಾರ ಮೇಲೂ ನಾನು ಕೊಡಕ್ ಹೋಗಲ್ಲ. ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಒಂದು ತೋರಿಸಿ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಲ್ಲಾ ದ್ವೇಷ, ಹಗೆ, ಮಾತುಗಳು, ಆರೋಪಗಳು ಮಾತಾಡೋದು, ಅದಾದ ಮೇಲೆ ಮಾಧ್ಯಮದ ತಲೆ ಕಟ್ಬಿಡೋದು. ಮಾಧ್ಯಮದ ಸೃಷ್ಟಿ ನಾವು ಚೆನ್ನಾಗೇ ಇದ್ದೀವಿ, ಹಂಗೆ ಹೀಗೆ ಅಂತೆ ಯಥಾವತ್ ಕಥೆಗಳನ್ನ ಹೇಳ್ತಾರೆ. ಜನರಿಗೆಲ್ಲ ಗೊತ್ತಿದೆ ಯಾರು ಏನ್ ಮಾತಾಡಿದ್ರು ಏನ್ ಮಾತಾಡಿಲ್ಲ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರ ಈ ಹೊಸ ಪ್ರಯತ್ನದ ಫಲ ಏನು, ಉದ್ದೇಶ? ಖಂಡಿತ ಶ್ರೀಪಾದ, ಮೊದಲನೇದಾಗಿ ರಾಜಕಾರಣಿಗಳು ಎಲ್ಲವನ್ನೂ ತಮ್ಮ ಬೇಕಾದಂತೆ ಮೂಗಿ ಬಂದಂತೆ ಮಾತಾಡ್ಕೊಳ್ತಾರೆ. ಆದ್ರೆ ಕೊನೆಗೆ ಅವರ ಬಡಕ್ಕೆ ಬಂದ ತಕ್ಷಣ ಎಲ್ಲವನ್ನು ಮಾಧ್ಯಮಗಳ ತಲೆ ಕಟ್ಟುವಂಥದ್ದು ಬಹಳ ಸಾಮಾನ್ಯ. ಈ ಹಿಂದಿನಿಂದಲೂ ನಡ್ಕೊಂಡ್ ಬಂದಿದೆ, ಈಗ ಅದು ಕೂಡ ಮುಂದುವರೆದಿರತಕ್ಕಂಥದ್ದು. ಮೊದಲಿನಿಂದಲೂ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ಅವರು ಈ ಸರ್ಕಾರ ಬಂದ ನಂತರ ಕೂಡ ಒಂದಷ್ಟು ವೈರತ್ವ ಇತ್ತು, ಜಟಾಪಟಿ ಮಾಡಿದ್ರು, ಸಾಕಷ್ಟು ವಾಗ್ದಾಳಿಗಳನ್ನ ಪರಸ್ಪರ ಮಾಡಿದ್ದನ್ನು ನೀವು ಗಮನಿಸಿದ್ರೆ, ರಾಜ್ಯದ ಜನತೆನ ಗಮನಿಸಿದೆ. ಯಾಕಂದ್ರೆ ಎಲ್ಲಕ್ಕೂ ಕೂಡ ಸಾಕ್ಷಿಗಳಿದ್ದಾವೆ. ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಸಾಕಷ್ಟು ಆರೋಪಗಳನ್ನ ಡಿಕೆ ಶಿವಕುಮಾರ್ ಅವರ ಮೇಲೆ ಮಾಡಿದ್ರು, ಡಿಕೆ ಶಿವಕುಮಾರ್ ಅವರ ವರ್ತನೆಯ ಮೇಲೆ ಮಾಡಿದ್ರು, ಮತ್ತು ಮುಂದೆ ಅವರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟರೆ ಯಾವ ತರಹದಂತಹ ಬದಲಾವಣೆಗಳಾಗ್ತವೆ ಅನ್ನುವಂತ ಒಂದಷ್ಟು ವ್ಯಾಖ್ಯಾನ ಕೂಡ ರಿಪಬ್ಲಿಕ್ ಸ್ಟುಡಿಯೋಗೂ ಬಂದಾಗ ಕೂಡ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಕೆಪಿಸಿಸಿ ಕಚೇರಿಗಳಿಗೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಈ 2.5 ವರ್ಷಕ್ಕಷ್ಟಕ್ಕೆ ಯಾಕೆ ಹೊಡೆದಾಡ್ತಾ ಇದ್ದಾರೆ? ಪೂರ್ಣ ಪ್ರಮಾಣದಲ್ಲಿ ಅವರೇ 5 ವರ್ಷ ಸಿಎಂ ಆಗ್ಬಿಡ್ಲಿ, ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಬಿಡೋಣ, ಡಿಸಾಲ್ವ್ ಮಾಡ್ಬಿಡೋಣ ಅನ್ನುವಂತ ಮಾತನ್ನು ಕೂಡ ರಿಪಬ್ಲಿಕ್ ಕನ್ನಡ ಕೇಳಿದ್ರು. ಆದ್ರೆ ಈಗ ಎಲ್ಲವನ್ನೂ ಮರೆತು ಡಿಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಎಲ್ಲವನ್ನೂ ಮರೆತು ಇಬ್ಬರು ಸಹೋದರರು ನಾವು ಬಹಳ ಹಿಂದಿನಿಂದಲೂ ಪರಿಚಿತರಿದ್ದೇವೆ. ಸಿಎಂ ಅವರು ಈಗೇನೋ ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತರಾಗಿರ್ಬೇಕು, ರಾಜಣ್ಣ ಅವ್ರ ಜೊತೆ. ಆದ್ರೆ ರಾಜಣ್ಣ ನನಗೆ ಹಿಂದಿನಿಂದಲೂ ಬಹಳ ಪರಿಚಿತರು ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳುವ ಮೂಲಕ ಹಿಂದೆ ಆಗಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಸಿಎಂ ದಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಅಡ್ಡಲಾಗಿದ್ದಾರೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರಬಹುದು, ಕೆಎನ್ ರಾಜಣ್ಣ ಇರಬಹುದು, ಎಂಬಿ ಪಾಟೀಲ್ ಇರಬಹುದು, ಇವರೆಲ್ಲರನ್ನು ಕೂಡ 1 to 1 ಮಾತನಾಡುವ ಮೂಲಕ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಹಾದಿಯನ್ನು ಸುಗಮ ಮಾಡಿಕೊಳ್ಳುವಂತದ್ದು. ಯಾಕಂದ್ರೆ ಇವರಷ್ಟೇ ಜನ ದೊಡ್ಡ ಮಟ್ಟದಲ್ಲಿ ಕೂಗನ್ನೇ ಎಬ್ಬಿಸಿದ್ರೆ ಅದು ಹೈಕಮಾಂಡ್ ಮುಟ್ಟುತ್ತೆ. ಈಗ ಸಂದರ್ಭದಲ್ಲಿ ಮತ್ತೆ ಅಧಿಕಾರ ಗಂಧಲ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದೇನಾದ್ರೂ ಸೃಷ್ಟಿ ಆಗ್ಬಿಟ್ರೆ ಈಗ ಬಂದಿರತಕ್ಕಂತ ಅಥವಾ ಈಗ ಹಾಕಿರ್ತಕ್ಕಂಥ ಎಲ್ಲಾ ಎಫರ್ಟ್ಗಳು ಕೂಡ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಾ ಆಯಾಮಗಳಲ್ಲೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಒಂದು ರಿಸಲ್ಟ್ ಅನ್ನ ಉತ್ತಮವಾಗಿ ನನ್ನ ಪರವಾಗಿ ಕೊಡ್ಲಿ, ಮುಂದೆ ಆ ರಿಸಲ್ಟ್ ಅನ್ನು ಕೊಟ್ಟಾಗ ಯಾರು ಕೂಡ ಧ್ವನಿ ಎತ್ತಬಾರದು, ನನಗೂ ಕೂಡ ಸಹಕಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ನಡೆಸಿದಂತೆ ಕಾಣಿಸ್ತಾ ಇದೆ. ಶ್ರೀಪಾದ್. ಓಕೆ.
ಕೆಎನ್ ರಾಜಣ್ಣ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ರಾಜಣ್ಣ ಅವರ ಭೇಟಿ ಸಹಜವಾಗಿ ರಾಜಕಾರಣದಲ್ಲಿ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿತ್ತು. ಇದೀಗ ಡಿಕೆ ಶಿವಕುಮಾರ್ ಅವರು ಈ ಭೇಟಿಗೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ನನಗೂ ಆಪ್ತರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕೂಡ ಸಿದ್ದರಾಮಯ್ಯ ಅವರ ಆಪ್ತನೇ ಅಂತ ಹೇಳಿದ್ದಾರೆ. ಅಣ್ಣ ತಮ್ಮೆಂದ್ರು ಅಂದಮೇಲೆ ಜಗಳ ಆಡ್ತಾರೆ, ಕಲಹ ಇರುತ್ತೆ. ರಾಜಣ್ಣ ಈ ಹಿಂದೆ ಏನೇ ಹೇಳಿದ್ರು ನನಗೆ ಬೇಸರ ಇಲ್ಲ. ನಮ್ಮದು ಸೋದರರ ಸಂಬಂಧ, ಸ್ನೇಹ ಕಲಹ ಎಲ್ಲವೂ ಸಾಮಾನ್ಯ. ನಮ್ಮ ಪಕ್ಷದವರನ್ನ ನಾನು ಭೇಟಿಯಾದ್ರೆ ತಪ್ಪೇನು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ನಾನು ಮಾತಾಡಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಎಲ್ಲರೂ ಕೊಲೀಗ್ಸ್. ಒಂದ್ ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ನನಗೆ ಯಾರ ಬಗ್ಗೆನೂ ಏನ್ ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ, ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು ಉತ್ತರ ಕೊಟ್ಟಿರ್ತೀನಿ ಹೊರತು ನಾನು ಯಾರ ಮೇಲೂ ನಾನು ಕೊಡಕ್ ಹೋಗಲ್ಲ. ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಒಂದು ತೋರಿಸಿ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಅಂತ ರಾಜಣ್ಣ ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತರಿಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಲ್ಲಾ ದ್ವೇಷ, ಹಗೆ, ಮಾತುಗಳು, ಆರೋಪಗಳು ಮಾತಾಡೋದು, ಅದಾದ ಮೇಲೆ ಮಾಧ್ಯಮದ ತಲೆ ಕಟ್ಬಿಡೋದು. ಮಾಧ್ಯಮದ ಸೃಷ್ಟಿ ನಾವು ಚೆನ್ನಾಗೇ ಇದೀವಿ, ಹಂಗೆ ಹೀಗೆ ಅಂತೆ ಯಥಾವತ್ ಕಥೆಗಳನ್ನ ಹೇಳ್ತಾರೆ. ಜನರಿಗೆಲ್ಲ ಗೊತ್ತಿದೆ ಯಾರು ಏನ್ ಮಾತಾಡಿದ್ರು ಏನ್ ಮಾತಾಡಿಲ್ಲ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರ ಈ ಹೊಸ ಪ್ರಯತ್ನದ ಫಲ ಏನು, ಉದ್ದೇಶ? ಖಂಡಿತ ಶ್ರೀಪಾದ, ಮೊದಲನೇದಾಗಿ ರಾಜಕಾರಣಿಗಳು ಎಲ್ಲವನ್ನೂ ತಮ್ಮ ಬೇಕಾದಂತೆ ಮೂಗಿ ಬಂದಂತೆ ಮಾತಾಡ್ಕೊಳ್ತಾರೆ. ಆದ್ರೆ ಕೊನೆಗೆ ಅವರ ಬಡಕೆ ಬಂದ ತಕ್ಷಣ ಎಲ್ಲವನ್ನು ಮಾಧ್ಯಮಗಳ ತಲೆ ಕಟ್ಟುವಂತದ್ದು ಬಹಳ ಸಾಮಾನ್ಯ. ಈ ಹಿಂದಿನಿಂದಲೂ ನಡ್ಕೊಂಡ್ ಬಂದಿದೆ, ಈಗ ಅದು ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮೊದಲಿನಿಂದಲೂ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ಅವರು ಈ ಸರ್ಕಾರ ಬಂದ ನಂತರ ಕೂಡ ಒಂದಷ್ಟು ವೈರತ್ವ ಇತ್ತು, ಜಟಾಪಟಿ ಮಾಡಿದ್ರು, ಸಾಕಷ್ಟು ವಾಗ್ದಾಳಿಗಳನ್ನ ಪರಸ್ಪರ ಮಾಡಿದ್ದಂದು ನೀವು ಗಮನಿಸಿದ್ರಿ, ರಾಜ್ಯದ ಜನತೆನ ಗಮನಿಸಿದೆ. ಯಾಕಂದ್ರೆ ಎಲ್ಲಕ್ಕೂ ಕೂಡ ಸಾಕ್ಷಿಗಳಿದಾವೆ. ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಸಾಕಷ್ಟು ಆರೋಪಗಳನ್ನ ಡಿಕೆ ಶಿವಕುಮಾರ್ ಅವರ ಮೇಲೆ ಮಾಡಿದ್ರು, ಡಿಕೆ ಶಿವಕುಮಾರ್ ಅವರ ವರ್ತನೆಯ ಮೇಲೆ ಮಾಡಿದ್ರು, ಮತ್ತು ಮುಂದೆ ಅವರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟರೆ ಯಾವ ತರಹದಂತಹ ಬದಲಾವಣೆಗಳಾಗ್ತವೆ ಅನ್ನುವಂತ ಒಂದಷ್ಟು ವ್ಯಾಖ್ಯಾನ ಕೂಡ ರಿಪಬ್ಲಿಕ್ ಸ್ಟುಡಿಯೋಗೂ ಬಂದಾಗ ಕೂಡ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಕೆಪಿಸಿಸಿ ಕಚೇರಿಗಳಿಗೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಈ 2.5 ವರ್ಷಕ್ಕಷ್ಟಕ್ಕೆ ಯಾಕೆ ಹೊಡೆದಾಡ್ತಾ ಇದ್ದಾರೆ? ಪೂರ್ಣ ಪ್ರಮಾಣದಲ್ಲಿ ಅವರೇ 5 ವರ್ಷ ಸಿಎಂ ಆಗ್ಬಿಡ್ಲಿ, ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಬಿಡೋಣ, ಡಿಸಾಲ್ವ್ ಮಾಡ್ಬಿಡೋಣ ಅನ್ನುವಂತ ಮಾತನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು. ಆದ್ರೆ ಈಗ ಎಲ್ಲವನ್ನೂ ಮರೆತು ಡಿಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಎಲ್ಲವನ್ನೂ ಮರೆತು ಇಬ್ಬರು ಸಹೋದರರು ನಾವು ಬಹಳ ಹಿಂದಿನಿಂದಲೂ ಪರಿಚಿತರಿದ್ದೇವೆ. ಸಿಎಂ ಅವರು ಈಗೇನೋ ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತರಾಗಿರ್ಬೇಕು, ರಾಜಣ್ಣ ಅವ್ರ ಜೊತೆ, ಆದ್ರೆ ರಾಜಣ್ಣ ನನಗೆ ಹಿಂದಿನಿಂದಲೂ ಬಹಳ ಪರಿಚಿತರು ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳುವ ಮೂಲಕ ಹಿಂದೆ ಆಗಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಸಿಎಂ ಬಣದಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಅಡ್ಡಗಳಾಗಿದ್ದಾರೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರಬಹುದು, ಕೆಎನ್ ರಾಜಣ್ಣ ಇರಬಹುದು, ಎಂಬಿ ಪಾಟೀಲ್ ಇರಬಹುದು, ಇವರೆಲ್ಲರನ್ನು ಕೂಡ 1 to 1 ಮಾತನಾಡುವ ಮೂಲಕ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಹಾದಿಯನ್ನು ಸುಗಮ ಮಾಡ್ಕೊಳ್ಳುವಂತದ್ದು. ಯಾಕಂದ್ರೆ ಇವರಷ್ಟೇ ಜನ ದೊಡ್ಡ ಮಟ್ಟದಲ್ಲಿ ಕೂಗನೆ ಬಿದ್ದಿದ್ರೆ ಅದು ಹೈಕಮಾಂಡ್ ಮುಟ್ಟುತ್ತೆ. ಈಗ ಸಂದರ್ಭದಲ್ಲಿ ಮತ್ತೆ ಅಧಿಕಾರ ಗಂಟಲ ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದೇನಾದ್ರೂ ಸೃಷ್ಟಿ ಆಗ್ಬಿಟ್ರೆ ಈಗ ಬಂದಿರತಕ್ಕಂತ ಅಥವಾ ಈಗ ಹಾಕಿರ್ತಕ್ಕಂಥ ಎಲ್ಲಾ ಎಫರ್ಟ್ಗಳು ಕೂಡ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಾ ಆಯಾಮಗಳಲ್ಲೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಒಂದು ರಿಸಲ್ಟ್ ಅನ್ನ ಉತ್ತಮವಾಗಿ ನನ್ನ ಪರವಾಗಿ ಕೊಡ್ಲಿ, ಮುಂದೆ ಆ ರಿಸಲ್ಟ್ ಅನ್ನು ಕೊಟ್ಟಾಗ ಯಾರು ಕೂಡ ಧ್ವನಿ ಎತ್ತಬಾರದು, ನನಗೂ ಕೂಡ ಸಹಕಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ನಡೆಸಿದಂತೆ ಕಾಣಿಸ್ತಾ ಇದೆ. ಶ್ರೀಪಾದ್. ಓಕೆ.